ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುರು ರಾಘವೇಂದ್ರಾಯ ನಮೋ. ಗುರು ರಾಘವೇಂದ್ರ ತಳಕ್ಕೆ ಬಂದೀವಿ ನಾವು ದರ್ಶನ ಮಾಡೋಕೆ, ಮಂತ್ರಾಲಯಕ್ಕೆ. ಇದು ಹೊರಗಡೆ ಎಲ್ಲ ನಾವು ತಿಂಗಳ ಹೋಗ್ತೀವಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ. ನಮ್ಮದು ರಾಯಚೂರ್ಲಿಂದ 1 ತಾಸು ಒಳಗಡೆ ಆಗ್ತದೆ ಪ್ರಯಾಣ. ನಾವು ಹಂಗಾಗಿ ಒಂದೊಂದು ತಿಂಗಳ ಹೋಗ್ತೀವಿ ದರ್ಶನಕ್ಕೆ. ಗುರು ರಾಘವೇಂದ್ರ ಆಶೀರ್ವಾದ ಮಾಡ್ಕೊಳಕ್ಕೆ. ಗುರು ರಾಘವೇಂದ್ರಾಯ ನಮೋ. ಗುರುವೇ ನನ್ನಪ್ಪ. ನಾವು 6:30 ಬಿಟ್ಟಿದ್ವಿ ಇಲ್ಲೇಸಿ, ರಾಯಚೂರ್ಲೇಸಿ. ಅಲ್ಲೇ 7:40 ಮುಟ್ಟಿದ್ವಿ. ಸ್ವಲ್ಪ ಫ್ರೆಶ್ ಹಾಕಿಸಿ 8:00 ಒಂದಿಷ್ಟು ಹೊರಗಡೆ ಎಲ್ಲ ನೋಡ್ಕೊಂಡ್ವಿ. ಹೊರಗಡೆ ನೋಡ್ಕೊಂಡ್ಕೇಸಿ ಒಳಗಡೆ ಹೋಗಿದ್ವಿ. ಒಳಗಡೆ ಹೋದ್ಮೇಲೆ ಯಾರೋ ಪ್ರತಿಯೊಬ್ಬ ಮನುಷ್ಯರಾಗಲಿ ಕಾಯಿ ಒಡಿಸೋರು. ಹೊರಗಡೆ ತಗೊಂಡ್ಮೇಲೆ ಕಾಯಿ ಹೊರಗಡೆ ಎಡಕ್ಕೆ ಭಾಗಕ್ಕೆ ಹೊಡಿತಾರೆ ಕಾಯಿ. ಒಳಗಡೆ ಎಲ್ಲಿ ಹೊಡೆಯಂಗಿಲ್ಲ. ಒಳಗಡೆ ತಗೊಂಡು ಹೋದ್ರೆ ಎಡಗಡೆ ಭಾಗಕ್ಕೆ ಕಾಯಿಗಳು ಹೊಡಿತಾರೆ. ಗೊತ್ತಿದ್ದಾರಂತ ಸರಿಯಾಗಿ ಗೊತ್ತಿಲ್ಲಾರಿಗೆ ಹೇಳಕತ್ತೀನಿ. ಕಾಯಿ ತಗೊಂಡ್ಮೇಲೆ ಒಂದ್ಸಲ ನಮಗೆ ಗೊತ್ತಿಲ್ಲಾರ ಒಳಗಡೆ ತೊಗೊಂಡು ಹೋದ್ವಿ. ಒಳಗಡೆ ಎಲ್ಲಿ ಹೊಡೆಯಂಗಿಲ್ಲ. ದರ್ಶನ ಮಾಡ್ಕೊಂಡು ಊಟಕ್ಕೆ ಪ್ರಸಾದಕ್ಕೆ ಹೋಗ್ತೀವಲ್ಲ, ಅಲ್ಲೇನೂ ಎಲ್ಲಿ ಹೊಡೆಯಂಗಿಲ್ಲ ಕಾಯಿ. ಮತ್ತು ರಿಪೀಟಿಂಗ್ ಬಂದು ಕೇಸೆ ಹೊಡೆಸಬೇಕಾಗುತ್ತೆ ಕಾಯಿ. ಅಲ್ಲಿ ಕಾಯಿ ತೊಗೊಂಡ್ವಿ ನಾವು. ಕಾಯಿ ತೊಗೊಂಡು ಕೇಸಿ ಕಾಯಿ ಹೊಡ್ಸ್ಕೊಂಡ್ವಿ. ಮತ್ತು ಮಂಚಾಲಮ್ಮಗೆ ಅದು ಒಂದಿಷ್ಟು ಪ್ರಸಾದ ಕೊಡ್ತಾರೆ. ಅಲ್ಲಿ ಮಂಚಾಲಮ್ಮ ಒಂದಿಷ್ಟು ಪೂಜೆ ಸಾಮಾನು ಕೊಡ್ತಾರೆ. ಅಲ್ಲಿ ಮಂಚಾಲಮ್ಮಗೆ ಹೋಗಿ ಒಂದಿಷ್ಟು ಪೂಜೆ ಮಾಡ್ಸ್ಕೊಂಡು ಆಮೇಲೆ ಲೈನಿಗೆ ಹೋಗ್ಬೇಕು. ಲೈನಿಗೆ ಹೋಗಿ ಅಲ್ಲಿ ನಿಷ್ಕಾವರ್ಸಿದ್ಮೇಲೆ ಲೈನ್ಗೆ ನಿಂತ ಮೇಲೆ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಇದು ನಾವು ಒಂದಿಷ್ಟು ಅಲ್ಲಿ ನಾಮ ಹಚ್ತಿನದು ಹಚ್ಚಿಸ್ಕೊಂಡ್ವಿ. ನಾಮಗಳು ಹಾಕ್ಸ್ಕೊಂಡ್ವಿ. ಒಬ್ಬರಿಗೆ 5 ರೂಪಾಯಿ ತೊಗೊಂಡ್ರು. ಲೈನ್ ನಿಂತೀವಿ. ಈಗಂತೂ ಬ್ರಿಡ್ಜ್ ಮಾಡ್ಯಾರ. ಬ್ರಿಡ್ಜ್ ಒಳಗಡೆ ಇದೆ. ಭಾಳ ಮಂದಿ ಇದ್ದಿಲ್ಲ. ನಾವು ಬೆಳಗ್ಗೆ ಜಲ್ದಿ ಹೋಗಿದ್ವಲ್ಲ, ಸ್ವಲ್ಪ ಜನ ಇದ್ದರು. ಇವರೆಲ್ಲ ರಾತ್ರಿ ಇದ್ದವರು. ಇವರೆಲ್ಲ ನಿದ್ದೆಗೆ ಹೋದ್ರು. ಫ್ರೆಶ್ ಆಗಿ ಬಂದವರು. ಇವರೆಲ್ಲ ಮಂದಿ ಕಡಿಮೆ ಅಂದ್ರೂ ಒಳಗಡೆ ಅಷ್ಟೊಂದು ಜನ ಇದ್ದರು ನೋಡಿ. 8:30 ಒಳಗಡೆ ಇದೆಲ್ಲ. ಆಗಲೇ 8:30 ಇಷ್ಟೊಂದು ಮಂದಿ ದರ್ಶನ ಮಾಡಿಸ್ಕೊಂಡರು. ನಾವೀಗ ಹೊಂಟೀವಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಇದು ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ಮಾಡ್ಕೊಂಡ್ಮೇಲೆ 5 ಪ್ರದಕ್ಷಿಣೆ ಹಾಕಿದ್ವಿ. 5 ಪ್ರದಕ್ಷಿಣೆ ಹಾಕಿದ್ಮೇಲೆ ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ ಐತೆ ಅಂದ್ರೆ ಅಲ್ಲಿ ಕುಂತ ಮೇಲೆ ಎದ್ದಳಕ್ಕೆ ಮನಸ್ಸು ಬರೋಂಗಿಲ್ಲ. ಗುರು ರಾಘವೇಂದ್ರ ತಳ ಅಷ್ಟು ಶಾಂತಿ, ಅಷ್ಟು ತಂಪುವಾದ ವಾತಾವರಣ ಐತಲ್ಲೇ. ನಾನಂತೂ ಕುಂತ ಮೇಲೆ ಎದ್ದಳ ಮನಸ್ಸೇ ಬರಲಿಲ್ಲ. ಒಂದು ಅರ್ಧ ಗಂಟೆ ಕುಂತು ಕೇಸಿ ಅಲ್ಲಿ ಗುರು ರಾಘವೇಂದ್ರ ಧ್ಯಾನ ಮಾಡಿ ಸಪತ್ತು ಕುಂತು ಧ್ಯಾನ ಮಾಡಿ ಆಮೇಲೆ 11:30 ಪ್ರಸಾದ ತೊಗೊಂಡು ಬಂದ್ವಿ. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋ ಟೈಮಿಗೆ ಒಂದು ಹುಡುಗ ಗುರು ರಾಘವೇಂದ್ರ ಅಲ್ಲೇ ಕೂಡಬೇಕು, ಅಲ್ಲೇ ನಿಲ್ಲಬೇಕು ಅನ್ನಿಸ್ತದ. ಎಷ್ಟು ವಾತಾವರಣ ಚೆನ್ನಾಗೈತೆ ನೋಡ್ರಿ. ಎಷ್ಟು ತಂಪಾದ, ಎಷ್ಟು ನೆಮ್ಮದಿ ಶಾಂತಿ ಐತೆ ಗುರು ರಾಘವೇಂದ್ರ. ಅಲ್ಲಿ ಗುರು ರಾಘವೇಂದ್ರಂದು ವೇಷ ಹಾಕಿದ್ರು ಒಂದು ಹುಡುಗ.
ಎಲ್ಲರೂ ಫೋಟೋ ವೀಡಿಯೋ ಮಾಡಕತ್ತಿದ್ರು. ನಾನು ತಕ್ಕೊಂದ್ಲ ನಮ್ಮ ಅಂತ ಕೇಳಿದೆ. ತಕ್ಕೋರ ಆಂಟಿ ಅಂದರು. ಒಂದು ವೀಡಿಯೋ ಮಾಡ್ಕೊಂಡು ನಾನು ಅಲ್ಲೇ ಎಷ್ಟು ಚೆನ್ನಾಗಿ ನಗಕತ್ತಿತ್ತು. ಗುರು ರಾಘವೇಂದ್ರ ವೇಷ ಹಾಕಿದಾಗ ಗುರು ರಾಘವೇಂದ್ರ ಮಾಡ್ಯಾರ. ಹಿಂಗೆಲ್ಲ ಹೋಗ್ಬೇಕು. ಈಗ ಇದೆಲ್ಲ ಚೇಂಜ್ ಆಗ್ಯದ. ಇಲ್ಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲೊಂದೆರಡು ಫೋಟೋ ಒಂದೆರಡು ವೀಡಿಯೋ ಮಾಡಿ ತಕ್ಕಂಡ್ವಿ. ಗುರು ರಾಘವೇಂದ್ರಾಯ ನಮೋ. ಗುರುವೇ ನನ್ನಪ್ಪ ಕಾಪಾಡು ಎಲ್ಲರನ್ನ. ನನ್ನ ವೀಡಿಯೋ ನೋಡೋರಿಗೆ, ನನ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ, ನನ್ನ ಚಾನಲ್ ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗ್ಲಂತ ನಾನು ಬೇಡ್ಕೊಂಡೆ. ಗುರು ರಾಘವೇಂದ್ರಾಯ ನಮೋ. ಗುರುವೇ ನನ್ನಪ್ಪ ಕಾಪಾಡು ನಮ್ಮ